ನೋಡಿ ಫ್ರೆಂಡ್ಸ್, ಇವತ್ತು ಕಿಚನ್ ವೇಸ್ಟ್ ಬಳಸಿ ತರಕಾರಿಗಳು ಬೆಳೆಸಿದ್ದೀನಿ. ಕಿಚನ್ ಗಾರ್ಡನ್ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೆ, ಮೊನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ಹಂಗಾಗಿ ಇವಾಗ ಸ್ವಲ್ಪ ಜಾಸ್ತಿ ಗಿಡಗಳು ಬೆಳೆಸ್ಬಿಟ್ಟಿದ್ದೀನಿ. ಒಂದೊಂದು ಗಿಡನೂ ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ. ಏನು ಅದಕ್ಕೆ ಗೊಬ್ಬರ ಹಾಕಿಲ್ಲ. ಕಿಚನ್ ವೇಸ್ಟನ್ನು ನೆನೆಸ್ಬಿಟ್ಟು ನೀರು ಹಾಕ್ತಾಯಿದ್ದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ. ಇದು ಗೋರಿ ಚಿಕ್ಕಡಿಕಾಯಿ ಅಂತ ಹೇಳಿದ್ನಲ್ಲ, ಇದೇ ಫ್ರೆಂಡ್ಸ್. ಇದು ಎಷ್ಟು ಗೊಂಚಲು ಬಿಡುತ್ತೆ. ಇದು ಮೊನ್ನೆ ಒಂದು 10 ಕಾಯಿ ಬಿಟ್ಟಿತ್ತು ನೋಡಿ. ನೋಡಿ ಈ ಥರ ಇರುತ್ತೆ ಹೂವು. ಎಲ್ಲ ಹೂವು ಸ್ಟಾರ್ಟ್ ಆಗಿದೆ. ಒಂದು ಗಿಡದಲ್ಲಿ ಮಾತ್ರ ಕಾಯಿ ಬೇಗ ಬಂದುಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ. ಕಿಚನ್ ವೇಸ್ಟಲ್ಲಿ ನಾವು ಯಾವ ತರಕಾರಿ ಬೇಕಾದ್ರೂ ಬೆಳೆಸ್ಕೋಬೋದು. ಅಂದರೆ ತಾಳ್ಮೆ ಬೇಕು, ಅದಕ್ಕೆ ಸ್ವಲ್ಪ ದಿವಸ ಹಿಡಿಯುತ್ತೆ. ಹಾಗಾಗಿ ಕಾಯಬೇಕು. ನೋಡಿ, ಮೂಲಂಗಿನೂ ಒಂದು 5-6 ಗಡ್ಡೆ ಸಿಕ್ಕಿತ್ತು. ತುಂಬ ಒತ್ತಿಗೆ ಹಾಕ್ಬಿಟ್ಟಿದೆ. ಹಾಗಾಗಿ ಇವಾಗ ಮೊನ್ನೆ ಒಂದು 5-6 ಗಡ್ಡೆ ಕಿತ್ಕೊಂಡಿದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇನ್ನು ಬಲಿಬೇಕು ಅಂತ ಹಂಗೆ ಬಿಟ್ಟಿದ್ದೀನಿ. ನೋಡಿ, ಇದೆಲ್ಲ ಮೂಲಂಗಿದು. ನೋಡಿ ಗಡ್ಡೆ ಬಂದಿದೆ. ಸ್ವಲ್ಪ ನೀರು ಹಾಕಿ ಕಿತ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು 4 ಗಡ್ಡೆ ಸಿಕ್ಕಿದೆ ಮೂಲಂಗಿ. ಇನ್ನೂ ಸ್ವಲ್ಪ ಬಲಿಬೇಕು. ಚಟ್ನಿ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅಂದರೆ ಬೀಜ ಒತ್ತಿಗೆ ಹಾಕ್ಬಿಟ್ಟಿದ್ದೆ ನಾನು. 4 ಸಿಕ್ಕಿದೆ. ಮೊನ್ನೆ ಒಂದು 5 ಸಿಕ್ಕಿತ್ತು. ಚಟ್ನಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪಾಟಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಗೋರಿ ಚಿಕ್ಕಡಿಕಾಯಿ ಅಂತಾರಲ್ಲ, ಇದು 4-5 ಗಿಡ ಇದ್ದರೆ ಸಾಕು, ತುಂಬ ಕಾಯಿ ಬಿಡುತ್ತೆ. ನೋಡಿ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದ್ದು. ಅಲ್ಲಿಗೂ ಒತ್ತಿಗೆ ಬೆಳೆದ್ಬಿಟ್ಟಿತ್ತು. ತೆಗೆದ್ಬಿಟ್ಟು ಬೇರೆ ಪಾಟಲ್ಲಿ ಕಿತ್ತು ನಾಟಿ ಮಾಡಿದೆ. ನೋಡಿ ಈ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಒಂದು ಆಲೂಗಡ್ಡೆನೂ ಬಂದುಬಿಟ್ಟಿದೆ. ಅದ್ರ ಜೊತೆಗೆ ಅರಿಶಿನ ಒಂದೇನು ಚಿಕ್ಕದಿತ್ತು, ಅದು ದೊಡ್ಡದಾಗ್ಬಿಟ್ಟಿದೆ ಅರಿಶಿನದ ಗಿಡ. ನೋಡಿ ಫ್ರೆಂಡ್ಸ್, ಕರಿಬೇವಿನ ಮರ ಇದು ಫಸ್ಟ್ ಫ್ಲೋರ್ವರೆಗೂ ಬೆಳೆದ್ಬಿಟ್ಟಿದೆ. ಇದು ನಾಟಿದು. ಇದು ತುಂಬ ಗಮ್ಮಂತ ಇರುತ್ತೆ. ಇದರಲ್ಲಿ ಕಾಯಿಗಳು ಬಿಟ್ಟುಬಿಟ್ಟಿದೆ. ಹೋದ ಸಾರಿನೂ ಸುಮಾರು ಕಾಯಿ ಬಿಟ್ಟಿತ್ತು. ಅದನ್ನು ಹಣ್ಣುಗಳು ಆದಮೇಲೆ ಮೊಳಕೆ ಹಾಕಿ ಅದನ್ನ ತೋಟದಲ್ಲಿಟ್ಟಿದ್ದೀನಿ. ಈ ಸಾರಿನೂ ತುಂಬ ಗೊಂಚಲು ಬಿಟ್ಟಿದೆ ಅಲ್ಲಲ್ಲೇ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ ದ್ರಾಕ್ಷಿ ಥರ ಇದೆ. ಇದನ್ನ ತಿಂತಾರೆ ಕೆಲವರು, ಅಂದರೆ ಒಗರು ಸ್ವೀಟು ಥರ ಇರುತ್ತೆ. ನಾವು ಇದನ್ನ ಕಿತ್ಕೊಂಡು ಪಾಟಲ್ಲಿ ಹಾಕಿ ಇಟ್ಬಿಟ್ರೆ ಒಂದು 20 ದಿವಸಕ್ಕೆ ಚೆನ್ನಾಗಿ ಮೊಳಕೆಗಳು ಬಂದುಬಿಡುತ್ತೆ. ಆ ಮೊಳಕೆಗಳನ್ನ ಮತ್ತೆ ನಾವು ನಾಟಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.